ಪ್ರೈಸ್ ಲಾರ್ಡ್, ಹಾಲೆಲೂಯ್ಯ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಪರಿಶುದ್ಧಾತ್ಮರೇ ಬನ್ನಿರಿ, ಪರಿಶುದ್ಧಾತ್ಮರೇ ಬಂದು ನಮ್ಮಲ್ಲಿ ನೆಲೆಸಿರಿ. ಪರಿಶುದ್ಧಾತ್ಮರೇ ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಿರಿ. ಪರಿಶುದ್ಧಾತ್ಮರೇ ನಮ್ಮನ್ನು ನ್ಯಾಯ ತೀರ್ಪಿಗೆ ನಮ್ಮನ್ನು ಸಿದ್ಧತೆ ಮಾಡಿರಿ. ಅಪ್ಪ, ಈ ಒಂದು ಪರಿಶುದ್ಧವಾದ ಸಮಯದಲ್ಲಿ ಪರಿಶುದ್ಧಾತ್ಮರೇ ಸತ್ಯದ ವಾಕ್ಯಗಳನ್ನು, ಅದರ ಗೂಢಾರ್ಥವನ್ನು ಅರಿತುಕೊಳ್ಳಲು ಬೇಕಾದಂಥ ಜ್ಞಾನವನ್ನ, ವಿವೇಕವನ್ನು ನಮಗೆ ಕರುಣಿಸಿರಿ. ಸ್ವಾಮಿ, ನೀವು ನಮಗೆ ಸತ್ಯದ ವಾಕ್ಯಗಳನ್ನು ನಮಗೆ ತಿಳಿಸಿಕೊಡೋದಕ್ಕಾಗಿ ಸ್ತೋತ್ರ. ಆ ವಾಕ್ಯಗಳನ್ನು ಅರ್ಥೈಸಿಕೊಳ್ಳಲು, ಆ ವಾಕ್ಯಗಳನ್ನು ಗ್ರಹಿಸಲು, ಅದರಂತೆ ಜೀವಿಸಲು ನಮ್ಮನ್ನು ಬಲಪಡಿಸಿರಿ. ಸ್ವಾಮಿ, ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್, ಹಾಲೆಲೂಯ್ಯ. ಪ್ರೈಸ್ ಲಾರ್ಡ್. ಒಂದು ವಾಕ್ಯವನ್ನು ನಾವು ಓದೋಣ. ಪ್ರಾರಂಭದಲ್ಲಿ ಒಂದು ವಾಕ್ಯವನ್ನು ನಾವು ಓದೋಣ. ಸಂತ ಲೂಕನು ಬರೆದ ಶುಭ ಸಂದೇಶ. ಸಂತ ಲೂಕನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ ವಾಕ್ಯ 25. ಸಂತ ಲೂಕನು ಬರೆದ ಶುಭ ಸಂದೇಶ, ಗಾಸ್ಪಲ್ ಲೂಕ್ ಚಾಪ್ಟರ್ 17 ವರ್ಸಸ್ 25. ಪ್ರೈಸ್ ಲಾರ್ಡ್. ಆದರೆ ಅದಕ್ಕೆ ಮೊದಲು ಆತನು ತೀವ್ರ ಯಾತನೆಯನ್ನು ಅನುಭವಿಸಿ ಈ ಪೀಳಿಗೆಯಿಂದ ತಿರಸ್ಕೃತನಾಗಬೇಕು. ಆದರೆ ಅದಕ್ಕೆ ಮೊದಲು ಆತನು ತೀವ್ರ ಯಾತನೆಯನ್ನು ಅನುಭವಿಸಿ ಈ ಪೀಳಿಗೆಯಿಂದ ತಿರಸ್ಕೃತನಾಗಬೇಕು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಓಕೆ, ಅಲ್ಲಿ ಶಿಷ್ಯರು ಪ್ರಭು ಯೇಸು ಕ್ರಿಸ್ತರ ಎರಡನೇ ಬರುವಿಕೆಯ ಕೆಲವು ಸೂಚನೆಗಳನ್ನ ಕೇಳ್ತಾರೆ. ಅಪ್ಪ, ನೀವು ಎರಡನೇ ಬರುವಿಕೆ ಬರುವಂತ ಸಮಯದಲ್ಲಿ ಮತ್ತೆ ಬರುವಾಗ ನರಪುತ್ರನು ಎರಡನೇ ಬರುವಿಕೆಗೆ ಕೆಲವು ಸೂಚನೆಗಳನ್ನ ನಮಗೆ ತಿಳಿಸಿಕೊಡಿ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ, ಮೊದಲು ಆತನು ತೀವ್ರ ಯಾತನೆಯನ್ನ ಅನುಭವಿಸಿ ಈ ಪೀಳಿಗೆಯಿಂದ ತಿರಸ್ಕೃತನಾಗಬೇಕು. ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ ಹೇಳ್ತಾರೆ, 26ನೇ ವಾಕ್ಯದಲ್ಲಿ ಹೇಳ್ತಾರೆ, ನೋವನ ಕಾಲದಲ್ಲಿ ನಡೆದಂತೆಯೇ ನರಪುತ್ರನು ಬರುವ ಕಾಲದಲ್ಲೂ ನಡೆಯುವುದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಭು ಯೇಸು ಕ್ರಿಸ್ತರ ಎರಡನೇ ಬರುವಿಕೆಗಾಗಿ ನಾವೆಲ್ಲರೂ ಕಾದಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಎರಡನೇ ಬರುವಿಕೆಗಾಗಿ. ಆದರೆ ಆ ಎರಡನೇ ಬರುವಿಕೆ ಯಾವುದಕ್ಕಾಗಿ ಎಂಬುದನ್ನ ಮೊದಲು ನಾವು ತಿಳ್ಕೊಳ್ಳೋಣ. ಏಕೆ ಅಂತ ಹೇಳಿದ್ರೆ, ಅನೇಕ ಜನರು ತಪ್ಪು ಭಾವನೆಗಳಲ್ಲಿ, ತಪ್ಪು ಕಲ್ಪನೆಗಳಲ್ಲಿ ಇದ್ದಾರೆ. ಹಾಗಾಗಿ ಪ್ರಭು ಯೇಸು ಕ್ರಿಸ್ತರ ಎರಡನೇ ಬರುವಿಕೆ ಯಾರಿಗಾಗಿ ಎಂಬುದನ್ನ ನಾವು ತಿಳ್ಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಾಕ್ಯ 28 ಅಥವಾ 27 ಹಾಗೂ 28 ಎರಡನ್ನು ನಾವು ಓದೋಣ. ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಾಕ್ಯ 27 ಹಾಗೂ 28. ಪ್ರತಿಯೊಬ್ಬ ಮಾನವನು ಸಾಯುವುದು ಒಂದೇ ಸಾರಿ, ಅನಂತರ ಅವನು ನ್ಯಾಯ ತೀರ್ಪಿಗೆ ಗುರಿಯಾಗಬೇಕು. ಹಾಗೆಯೇ ಎಲ್ಲ ಮಾನವರ ಪಾಪಗಳನ್ನು ಹೊತ್ತು ಹೋಗಲಾಡಿಸಲು ಕ್ರಿಸ್ತ ಯೇಸು ಒಮ್ಮೆಗೆ ಎಲ್ಲ ಕಾಲಕ್ಕೂ ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡರು. ಅವರು ಮತ್ತೆ ಪ್ರತ್ಯಕ್ಷರಾಗುವರು, ಪಾಪ ನಿವಾರಣೆ ಮಾಡಲೆಂದು ಅಲ್ಲ, ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನು ಜೀವೋದ್ಧಾರ ಮಾಡಲೆಂದು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಪಾಪ ನಿವಾರಣೆ ಮಾಡುವುದಕ್ಕಾಗಿ ಅವರ ಎರಡನೇ ಬರುವಿಕೆ
ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಕೆಲವು ಜನ ಏನ್ ಹೇಳ್ತಾ ಇದಾರೆ, ಪ್ರಭು ಯೇಸು ಕ್ರಿಸ್ತರು ಬರ್ತಾರೆ, ನಿಮ್ಮ ಎಲ್ಲಾ ಪಾಪಗಳನ್ನ ಕ್ಷಮಿಸ್ತಾರೆ, ಕ್ಷಮಿಸಿ ಆಗಿ ಅವರು ನಿಮ್ಮನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾರೆ ಅಂತ ಕೆಲವು ಬೋಧನೆಗಳನ್ನ ನಾವು ಕೇಳ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಆದ್ರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅವರು ಪಾಪ ನಿವಾರಣೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಬದಲಾಗಿ ತಮ್ಮನ್ನ ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನ ಜೀವೋದ್ಧಾರ ಮಾಡುವುದಕ್ಕಾಗಿ, ಅಂದ್ರೆ ನ್ಯಾಯ ತೀರ್ಪಿಗಾಗಿ ಅವರು ಬರ್ತಾ ಇದ್ದಾರೆ. ನ್ಯಾಯ ತೀರ್ಪಿಗಾಗಿ ಅವರು ಬರ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಏನ್ ನಡೆಯುತ್ತೆ ಅಂತ ಹೇಳಿದ್ರೆ, ಮಾರ್ಕನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ ವಾಕ್ಯ 25ರಲ್ಲಿ ಬರೆದಿರುವಂತ ವಾಕ್ಯ ನೆರವೇರಲೇಬೇಕು. ವಾಕ್ಯ ನೆರವೇರಲೇಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತೀವ್ರ ಯಾತನೆಯನ್ನ ಅನುಭವಿಸಿ ಕಳೆದ ಕ್ಲಾಸ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಈ ಒಂದು ದೇವಸ್ಥಾನದ ವಿಷಯದಲ್ಲಿ, ಅಂದ್ರೆ ದೇವಾಲಯದ ವಿಷಯದಲ್ಲಿ ಭಯಭಕ್ತಿ ಉಳ್ಳವನಾಗಿರು. ಪ್ರೈಸ್ ದಿ ಲಾರ್ಡ್. ಈ ದಿನಗಳಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರನ್ನ ಎಲ್ಲೆಲ್ಲಿ ಅವಮಾನ ಪಡಿಸ್ಲಿಕ್ಕೆ ಅವಕಾಶ ಇದೆಯೋ ಆ ಎಲ್ಲಾ ಕಡೆ ನಾವು ಅವರನ್ನ ಅವಮಾನ ಪಡಿಸ್ತಾ ಇದೀವಿ. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರು ಹೇಳಿದ್ರು, ನೀನು ಲೋಕಕ್ಕೆ ಬೆಳಕು ಅಂತ ಹೇಳಿದ್ರು. ನೀನು ಲೋಕಕ್ಕೆ ಬೆಳಕು, ನೀನು ಧರೆಗೆ ಉಪ್ಪು, ಏಕೆಂದರೆ ನಾನು ನಿನ್ನನ್ನು ಉಂಟು ಮಾಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ನನ್ನ ಪರವಾಗಿ ನೋಡಿ, ಇಲ್ಲಿ ವಾಕ್ಯ, ಇನ್ನೊಂದು ವಾಕ್ಯ ಓದೋಣ. ಯೋಹಾನನು ಬರೆದ ಶುಭ ಸಂದೇಶ, ಸಂತ ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 12. 14ನೇ ಅಧ್ಯಾಯ ವಾಕ್ಯ 12. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನನ್ನಲ್ಲೇ ವಿಶ್ವಾಸ ಉಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನು ಸಾಧಿಸುವನು, ಅಷ್ಟೇ ಏಕೆ ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವನು, ಏಕೆಂದರೆ ನಾನು ಪಿತನ ಬಳಿಗೆ ಹೋಗುತ್ತಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಪಿತನ ಬಳಿಗೆ ಪ್ರಭು ಯೇಸು ಕ್ರಿಸ್ತರು ಹೋಗಿದಾಯ್ತು. ಅಲ್ಲಿ ಹೇಳ್ತಾರೆ, ನಾನು ನಿಮಗೆಲ್ಲ ಒಂದು ಸ್ಥಳವನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ, ನಿರ್ಮಿಸುವುದಕ್ಕಾಗಿ ನಾನು ಹೋಗ್ತಾ ಇದ್ದೀನಿ. ಏನ್ ನಿರ್ಮಿಸ್ತಾರೆ ಅವರು? ಅವ್ರು ಏನ್ ನಿರ್ಮಿಸ್ಲಿಕ್ಕೆ ಹೋಗ್ತಾ ಇದಾರೆ ಅಂತ ನಾವು ನೋಡ್ತಾ ಅಂತ ನಾವು ಕೆಲವು ವಾಕ್ಯಗಳನ್ನು ನಾವು ಧ್ಯಾನಿಸ್ತಾ ಹೋದ್ರೆ, ನಮಗೆ ಅವಕಾಶ ಕೊಟ್ಟಿರೋದೇ ಸಿದ್ಧತೆ ಮಾಡಿಕೊಳ್ಳೋದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಸಿದ್ಧತೆ ಮಾಡಿಕೊಳ್ಳೋದಕ್ಕಾಗಿ, ನಮ್ಮನ್ನೇ ನಾವು ಸಿದ್ಧತೆ ಮಾಡಿಕೊಳ್ಳೋದಕ್ಕಾಗಿ, ಸತ್ಯವನ್ನು ಅರಿತುಕೊಳ್ಳುವುದಕ್ಕಾಗಿ, ಸತ್ಯದ ಮಾರ್ಗವನ್ನ ತಿಳಿದುಕೊಳ್ಳುವುದಕ್ಕಾಗಿ, ಆ ಸತ್ಯದ ಮಾರ್ಗವನ್ನು ಅರಿತುಕೊಂಡು ಆ ಸತ್ಯದ ಮಾರ್ಗದಲ್ಲಿ ಜೀವಿಸುವುದಕ್ಕಾಗಿ, ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಹಣ ಮಾಡ್ಲಿಕ್ಕಲ್ಲ, ಐಶ್ವರ್ಯ ಮಾಡ್ಲಿಕ್ಕಲ್ಲ, ಮತ್ತೆ ಅಧಿಕಾರ ಮಾಡ್ಲಿಕ್ಕೂ ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪರಲೋಕಕ್ಕೆ ನಾವು ಪ್ರವೇಶ ಆಗಬೇಕು. ಅದಕ್ಕೋಸ್ಕರ ಆ ಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ ದೇವರು ನಮ್ಮನ್ನ ಇನ್ನೂ ಜೀವಂತವಾಗಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇಟ್ಟಿರೋದಲ್ಲದೆ ಈ ಬೈಬಲ್ ಅನ್ನು ಕೂಡ ನಮ್ಮ ಕರಗಳಿಗೆ ಕೊಟ್ಟಿದ್ದಾರೆ, ನಮ್ಮ ಕೈಗೆ ಕೊಟ್ಟಿದ್ದಾರೆ. ಇದನ್ನ ನಾವು ಓದಿ ಅದನ್ನ ನಾವು ಧ್ಯಾನಿಸ್ಬೇಕು. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ಆ ವಾಕ್ಯವನ್ನು ನಾವು ಓದ್ತೀವಿ. ಪ್ರೈಸ್ ದಿ ಲಾರ್ಡ್. ಪ್ರಭುವಿನ 2ನೇ ಬರುವಿಕೆ ಅದಕ್ಕಿಂತ ಮುಂಚಿತವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ತೀವ್ರ ಯಾತನೆಯನ್ನ ಅನುಭವಿಸಿ. ತೀವ್ರ ಯಾತನೆ ಅಂತ ಹೇಳಿದ್ರೆ ಅವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವುದೇ ನಾವು ಅವರಿಗೆ ನೀಡುವಂತಹ ಯಾತನೆ. ಪ್ರೈಸ್ ದಿ ಲಾರ್ಡ್. ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡೋದು, ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವಂಥದ್ದು ನಾವು ನೀಡುವಂತಹ ಪ್ರಭುವಿಗೆ ನೀಡುವಂತಹ ಯಾತನೆಗಳಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಯಾವಾಗ್ಲೂ ಅಷ್ಟೇ ಸತ್ಯದ ವಾಕ್ಯಗಳನ್ನ ನಾವು ಆಲಿಸ್ಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಸತ್ಯ ವಾಕ್ಯಗಳನ್ನ ಆಲಿಸ್ಲಿಕ್ಕೆ, ಧ್ಯಾನಿಸ್ಲಿಕ್ಕೆ ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾವೇನ್ ಅನ್ಕೊಂಡಿದೀವಿ, ನಾವು ಹೇಗೆ ಜೀವಿಸಿದ್ರು ಪರವಾಗಿಲ್ಲ, ಪ್ರಭು ಯೇಸು ಕ್ರಿಸ್ತರು ನಮಗೆ ಕ್ಷಮೆ ನೀಡಿ ಅವ್ರು ಏನ್ ಮಾಡ್ತಾರೆ, ನಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ಬೈಬಲ್ ಹೇಳುತ್ತೆ, ಬೈಬಲ್ ಹೇಳೋ ಪ್ರಕಾರ ನಾವು ಆ ವಾಕ್ಯಗಳನ್ನು ನಾವು ಓದಿ, ಆ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ, ಪ್ರೈಸ್ ದಿ ಲಾರ್ಡ್, ಆ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಆ ವಾಕ್ಯಗಳು ನಮಗೆ ಕೆಲವು ಸತ್ಯವನ್ನ ನಮಗೆ ತಿಳಿಸ್ಕೊಡುತ್ತೆ, ಕೆಲವು ಸತ್ಯಗಳನ್ನ ಅದು ನಮಗೆ ತಿಳಿಸ್ಕೊಡುತ್ತೆ. ಪ್ರೈಸ್ ದಿ ಲಾರ್ಡ್. ಕೆಲವು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ದೇವರ ವಾಕ್ಯಗಳನ್ನ ಉಲ್ಲಂಘನೆ ಮಾಡ್ತೀವಿ. ಅಂದ್ರೆ ಬೈಬಲ್ ಅಲ್ಲಿ ಏನಿದೆಯೋ ಅದಕ್ಕೆ ವಿರುದ್ಧವಾಗಿ ನಾವು ಜೀವಿಸ್ಲಿಕ್ಕೆ, ಅಥವಾ ಅದಕ್ಕೆ ವಿರುದ್ಧವಾಗಿ ಬೋಧಿಸ್ಲಿಕ್ಕೆ, ಅಥವಾ ಅದಕ್ಕೆ ವಿರುದ್ಧವಾಗಿ ಅರ್ಥೈಸಿಕೊಳ್ಳಲಿಕ್ಕೆ, ಅಂದ್ರೆ ನಮಗೆ ಏನ್ ಬೇಕು
ನಮಗೆ ಯಾವ ತರ ಬೇಕೋ ಆ ತರ ಅರ್ಥೈಸಿಕೊಳ್ಳಿಕ್ಕೆ ನಾವೇನ್ ಮಾಡ್ತೀವಿ, ಪ್ರೈಸ್ ದಿ ಲಾರ್ಡ್, ಸಮಯ ಅಂದ್ರೆ ಅದ್ ನಮ್ಗೆ ಏನ್ ಬೇಕೋ ಆ ಸಮಯಕ್ಕೆ ಏನ್ ಬೇಕೋ ಆ ರೀತಿ ನಾವು ಅರ್ಥೈಸಿಕೊಳ್ತೀವಿ. ಪ್ರೈಸ್ ದಿ ಲಾರ್ಡ್. ಕಳೆದ ಕ್ಲಾಸ್ ಅಲ್ಲಿ ನಾನು ಈ ಒಂದು ಚಿತ್ರವನ್ನ ಹಾಕಿ ಪರಿಶುದ್ಧವಾದ ಸ್ಥಳ ಹಾಗೂ ಅತಿ ಪರಿಶುದ್ಧವಾದ ಸ್ಥಳ, ಇದು ಸಭೆ. ಯಾಕಂತ ಹೇಳಿದ್ರೆ ಅಲ್ಲಿ ವಾಕ್ಯ ಹೇಳುತ್ತೆ, ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನಾವು ಓದ್ತೀವಿ, ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 23ರಲ್ಲಿ ಇರುವಂತದ್ದು. ಆ ವಾಕ್ಯಕ್ಕೆ ಆಧಾರವಾಗಿ ನಾನು ಈ ಒಂದು ಕೆಲವು ವಿಷಯಗಳನ್ನು ನಾನು ತಿಳಿಸಿ ರೆಕಾರ್ಡ್ ಮಾಡಿ ಹಾಕಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಳೆದ ಕ್ಲಾಸ್ ಅಲ್ಲಿ ಆದ್ರೆ ಅದರಲ್ಲಿ 2 ವ್ಯಕ್ತಿಗಳು ನೋಡಿ, ನಾವು ಯಾವ ರೀತಿ ದೇವರನ್ನ ಅವಮಾನ ಪಡಿಸ್ತೀವಿ ನಾವು ಅಂತ ಹೇಳಿ. ಅದರಲ್ಲಿ 2 ವ್ಯಕ್ತಿಗಳಿದ್ದಾರೆ. 2 ವ್ಯಕ್ತಿಗಳು ಕಮೆಂಟ್ ಮಾಡೋರು ನನಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಬ್ರು ಶಿವಮೊಗ್ಗದವರು ಮತ್ತೆ ಇನ್ನೊಬ್ರು ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಅವರು ತಮ್ಮ ಏನ್ ಹೇಳ್ತಾರೆ, ಪ್ರೊಫೈಲ್ ಅಲ್ಲಿ ಪೇಟಿಎಂ ಅಂದ್ರೆ ಈ ಹಣ ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಆ ಪೇಟಿಎಂ ಚಿಹ್ನೆಯನ್ನ ಅವ್ರು ಇಟ್ಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವ್ರ ಹೆಸರು ಎಲ್ಲ ಹೇಳೋದು ಬೇಡ, ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ತಿಳಿದು ಈ ರೀತಿ ಮಾಡ್ತಾ ಇದ್ರು, ತಿಳಿದೇ ಮಾಡ್ತಾ ಇದ್ರು, ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಆದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ 25 ಒಂದು ಸಂದೇಶಕ್ಕೆ 25 ರಿಪ್ಲೈ ಕೊಟ್ಟಿದ್ದಾರೆ. 25 ಅವರು ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ, ಮೊದಲೇ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ. ಕೆಲವು ವಾಕ್ಯಗಳನ್ನ ಅವ್ರು ಏನ್ ಮಾಡ್ತಾರೆ, ಅವರಿಗೆ ಮನಸ್ಸಿಗೆ ಬಂದ ಹಾಗೆ ತೋಚುವುದನ್ನ ಅವ್ರು ಏನ್ ಮಾಡ್ತಾರೆ, ಅದನ್ನ ಸಂಗ್ರಹ ಸೇವ್ ಮಾಡಿಟ್ಕೊಂಡು ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಅಪ್ಲೋಡ್ ಮಾಡಿ ಕಳೆದ ಕ್ಲಾಸ್ ಅಲ್ಲಿ 35 ನಿಮಿಷದ ಆ ಕ್ಲಾಸ್, 35 ನಿಮಿಷದ ಕ್ಲಾಸ್ ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ, ಈ ಒಂದು ದೇವಾಲಯದ ವಿಷಯದಲ್ಲಿ ಹೇಗಿರಬೇಕು ಅನ್ನೋದನ್ನ ನಾನು ಅವರಿಗೆ ಆ ಒಂದು ಸಂದೇಶವನ್ನು ನೀಡಿದೆ. 35 ನಿಮಿಷಗಳಿರುವಂತ ಕ್ಲಾಸ್ ಅಲ್ಲಿ ನಾನು ಅಪ್ಲೋಡ್ ಮಾಡಿ, ಅಂದ್ರೆ ಆ ವಿಡಿಯೋ ಅಪ್ಲೋಡ್ ಮಾಡಿ ಒಂದು 6 ಅಥವಾ 7 ನಿಮಿಷಕ್ಕೆ ಈ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ರಿಪ್ಲೈ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. 23 ಅಥವಾ 24 ರಿಪ್ಲೈಗಳನ್ನ ಹಾಗೇ ಕೊಡ್ತಾ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಅದರಲ್ಲಿ ಪೋಪ್ ಜಗದ್ಗುರುಗಳ ಮತ್ತೆ ಸಂತರುಗಳ ಇನ್ನು ಬೇರೆ ಬೇರೆ ಚಿತ್ರಗಳನ್ನ ಹಾಕಿ ವಿತಿನ್ 6 or 7 ಮಿನಿಟ್ಸ್ ಅಲ್ಲಿ 6 ಅಥವಾ 7 ನಿಮಿಷದಲ್ಲಿ ಇವರು ರಿಪ್ಲೈ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಅವರು ಮತ್ತೆ ಅದನ್ನ ಟೈಪ್ ಮಾಡ್ತಾರೆ. ಏನಂತ ಹೇಳಿದ್ರೆ, ಇವರು ಬೋಧಿಸುತ್ತಿರುವುದೆಲ್ಲ ಸುಳ್ಳಿದೆ, ಇವರು ಹೇಳುವುದರಲ್ಲಿ ಯಾವುದೇ ಅರ್ಥವಿಲ್ಲ, ಇವರು ಸುಳ್ಳು ಅಂತ ಹೇಳಿ ಇವ್ರು ಏನ್ ಮಾಡ್ತಾರೆ, ರಿಪ್ಲೈ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಅದೇ ಹೇಳೋದು, ಮನುಷ್ಯನಿಗೆ ಜ್ಞಾನ ತುಂಬಾ ಮುಖ್ಯ. ದೇವರ ವಾಕ್ಯವನ್ನು ಅರ್ಥೈಸಿಕೊಳ್ಳಲಿಕ್ಕೆ ತಾಳ್ಮೆನೂ ಕೂಡ ತುಂಬಾ ಮುಖ್ಯ. 35 ನಿಮಿಷಗಳಿರುವಂತ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ 6 ನಿಮಿಷಕ್ಕೆ ಇವರು 23, 24 ಆ ಒಂದು ಮೆಸೇಜ್ಗಳನ್ನ ರಿಪ್ಲೈ ಮಾಡ್ತಾ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂದ್ರೆ ಅವ್ರು ಏನಂತ ಹೇಳಿದ್ರೆ, ಅವರ ಕಾರ್ಯನೇ ಅದೇ. ಏನಂತ ಹೇಳಿದ್ರೆ, ಅವರು ಯಾವುದೇ ವ್ಯಕ್ತಿ ಸತ್ಯ ಬೋಧನೆಗಳನ್ನ, ಎಚ್ಚರಿಕೆಯ ಬೋಧನೆಗಳನ್ನ ನೀಡಿದಾಗ ಅದನ್ನ ಜನರಿಗೆ ಬಿಂಬಿಸೋದು, ಇವರು ಮಾಡ್ತಾರೋದು ಸರಿ ಇಲ್ಲ, ಇವರು ಸುಳ್ಳು ಹೇಳ್ತಾ ಇದಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ಬೇಕಾದ್ರೆ ಕಳೆದ ಕ್ಲಾಸ್ ಅಲ್ಲಿ ನೀವು ನೋಡ್ಬೋದು, ದೇವರ ಜೀವವುಳ್ಳ ವಾಕ್ಯಗಳು ಹಾಗೂ ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ಪುಸ್ತಕದಲ್ಲಿರುವ ಕೆಲವು ವಾಕ್ಯಗಳು, ಅದೇ ರೀತಿ ಕ್ಯಾಟೆಕಿಸಮ್ ಆಫ್ ದ ಕಥೋಲಿಕ್ ಚರ್ಚ್ ಈ ಪುಸ್ತಕದಲ್ಲಿರುವ ಕೆಲವು ಅಂಶಗಳನ್ನ ನಾನು ತಿಳಿಸ್ಕೊಟ್ಟೆ. ಪ್ರೈಸ್ ದಿ ಲಾರ್ಡ್. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನಕ್ಕೆ ಈ 2 ವ್ಯಕ್ತಿಗಳ ವಿಷಯದಲ್ಲಿ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಇವರು ತುಂಬಾ ಬಾರಿ ರಿಪ್ಲೈಗಳನ್ನ ಕೊಟ್ಟಿದ್ದಾರೆ. ಆ ರಿಪ್ಲೈಗಳನ್ನ ನೋಡಿದಂತ ವ್ಯಕ್ತಿಗಳಿಗೆ ಕೆಲವು ಬಾರಿ ಎಲ್ಲೋ ಒಂದ್ ಕಡೆ ಸಂಶಯ ಹುಟ್ಟುತ್ತೆ, ಹೌದಲ್ವಾ, ಇವರು 23 ರಿಪ್ಲೈಗಳನ್ನ ಮಾಡಿದ್ದಾರೆ, 23 ಮೆಸೇಜ್ಗಳನ್ನ ಕೊಟ್ಟಿದ್ದಾರೆ, ಹಾಗಾಗಿ ಅವ್ರು ಏನೋ ಒಂದು ಹೇಳ್ತಾ ಇದಾರಲ್ವಾ ಅಂತ. ಬಟ್ ಆದ್ರೆ 6 ನಿಮಿಷಕ್ಕೆ ಅವರು 23 ರಿಪ್ಲೈಗಳನ್ನ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚಿತವಾಗಿ ಒಂದು ರಿಪ್ಲೈ ಕೊಟ್ಟಿದ್ರು, ಯಾವುದೇ ಒಂದು ದೊಡ್ಡ ನಕ್ಷತ್ರ ಹಾಕಿದ್ದಕ್ಕೆ 23 ರಿಪ್ಲೈ, ಅದೇ ಮೆಸೇಜ್ ಮತ್ತೆ ಪುನರಾವರ್ತಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವ್ರು ಯಾರು ಅಂತ ಹೇಳಿದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗುವಂತವ್ರು. ಪ್ರೈಸ್ ದಿ ಲಾರ್ಡ್. ಇವರಿಗೆ ಈ ಏನ್ ಹೇಳ್ತಾರೆ, ಜ್ಞಾನ ಎಂಬುದು ಇರೋದಿಲ್ಲ. ಕಪಟಿಗಳು.
ಏನು ಅಂತ ಹೇಳಿದ್ರೆ ಇವ್ರು ಹೇಗೋ ಜೀವಿಸ್ತಾ ಇರ್ತಾರೆ, ಆದ್ರೆ ದೇವರು ಒಮ್ಮೆ ಒಂದು ಬಾರಿ ಅವರನ್ನ ಆಯ್ಕೆ ಮಾಡ್ಕೊಳ್ತಾರೆ. ದೇವರು ಅವರಿಗೆ ಮನ ಪರಿವರ್ತನೆ ಆಗ್ಲಿಕ್ಕೆ ಅವಕಾಶ ಕೊಡ್ತಾರೆ. ಅದಾದ್ಮೇಲೆ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೋ ಒಬ್ಬ ಬೋಧಕರ ಬಳಿಗೆ ಹೋಗ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿ ದೀಕ್ಷಾಸ್ಥಾನ ಪಡ್ಕೊಳ್ತಾರೆ. ಪಡ್ಕೊಂಡ್ ಆದ್ಮೇಲೆ ಅವರು ವಾಕ್ಯಗಳನ್ನ ಓದೋದಾಗ್ಲಿ, ಅರ್ಥೈಸಿಕೊಳ್ಳೋದಕ್ಕಾಗ್ಲಿ, ಯಾವ ವಾಕ್ಯ ಎಲ್ಲಿದೆ, ಅದರ ಗೂಢಾರ್ಥ ಏನಿದೆ, ಅದಾದ್ಮೇಲೆ ಒಂದು ವಾಕ್ಯಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಏನಿದೆ, ಹೊಸ ಒಡಂಬಡಿಕೆಯಲ್ಲಿ ಏನಿದೆ, ಪ್ರಕಟಣೆಯಲ್ಲಿ ಏನ್ ತಿಳಿಸ್ಕೊಡ್ತಾ ಇದಾರೆ ದೇವರು, ಇದ್ಯಾವುದು ಅವರಿಗೆ ಬೇಕಾಗಿಲ್ಲ. ಅವರು ಆ ಒಂದು ವಾಕ್ಯಗಳನ್ನ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ. ರಿಪ್ಲೈ ಏನ್ ಕೊಡ್ಬೇಕು ನನಗೆ ಅಂತಲ್ಲ, ತುಂಬಾ ಜನಕ್ಕೆ ಅವ್ರು ಕೊಡ್ತಾರೆ, ತುಂಬಾ ಜನಕ್ಕೆ ಅವರು ಫೇಸ್ಬುಕ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಅದಲ್ಲದೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪೇಟಿಎಂ ಲೋಗೋ ಇಟ್ಕೊಂಡಿದ್ದಾರೆ, ಅದ್ರಲ್ಲೇ ಅರ್ಥ ಆಗ್ತಾ ಇದೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ವಾಕ್ಯಗಳಿಗೆ ವಿರುದ್ಧವಾಗಿ ಜನರಿಗೆ ಇದು ಸುಳ್ಳು ಅಂತ ಅವರು ತಿಳಿಸ್ಕೊಡ್ಲಿಕ್ಕೆ ಹೋದಾಗ ಆ ಒಂದು ವ್ಯಕ್ತಿ ಏನ್ ಮಾಡ್ತಾನೆ, ಅದಕ್ಕೆ ಆ ವ್ಯಕ್ತಿ ಹತ್ರ ಏನೋ ಒಂದು ಕಾಂಪ್ರಮೈಸ್ ಆಗ್ಲಿಕ್ಕೆ ಅದು ಇದು ಅಂತ ಭಯ ಪಡಿಸೋದು ಇವರು. ಆದ್ರೆ ಒಂದು ಸತ್ಯ ತಿಳ್ಕೊಳ್ಳಿ, ಸಂಖ್ಯಾಕಾಂಡ 16ನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಸಂಖ್ಯಾಕಾಂಡ 16ನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಮೋಶೆ ಸೇವೆ ಮಾಡಬೇಕಾದ್ರೆ ಮೋಶೆಗೆ ವಿರುದ್ಧವಾಗಿ 250 ಕುಟುಂಬಗಳು, ಅಲ್ಲಿದ್ದಂತ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೋಶೆಗೆ ವಿರುದ್ಧವಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕುತಂತ್ರ ಮಾಡ್ತಾ ಇರ್ತಾರೆ. ಮೋಶೆಗೆ ವಿರುದ್ಧವಾಗಿ, ಮೋಶೆ ಮಾಡುತ್ತಿರುವ ಸೇವೆಗೆ ವಿರುದ್ಧವಾಗಿ ಅವರು ಕುತಂತ್ರ ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ಒಂದು ವಾಕ್ಯ ಇದೆ ನೋಡಿ, ಒಂದು ವಾಕ್ಯ. ಮೋಶೆ ದೇವರನ್ನು ನೋಡಿ ಹೇಳ್ತಾರೆ, ಪ್ರಾರ್ಥಿಸ್ತಾರೆ. ಏನಂತ ಪ್ರಾರ್ಥಿಸ್ತಾರೆ? ಒಂದು ವಾಕ್ಯ ನೋಡೋಣ. ಸಂಖ್ಯಾಕಾಂಡ 16ನೇ ಅಧ್ಯಾಯ 30ನೇ ವಾಕ್ಯ ಏನಂದ್ರೆ, ಮೋಶೆ ಮಾಡುತ್ತಿದ್ದ ಸೇವೆಗೆ ವಿರುದ್ಧವಾಗಿ ಹೋಗಿದ್ದಷ್ಟೇ. ಅವರು ಬೇರೆ ಇನ್ನೇನು ಮಾಡ್ಲಿಲ್ಲ. ಅವರು ವಿರುದ್ಧವಾಗಿ ಮಾತನಾಡ್ತಾ ಇದ್ದು, ವಿರುದ್ಧವಾಗಿ ಓದಂಥದ್ದು. ಯಾಕಂದ್ರೆ ಮೋಶೆಯನ್ನ ದೇವರು ಆರಿಸ್ಕೊಂಡಾಗ ಇಸ್ರೇಲ್ ಜನರ ಬಿಡುಗಡೆಗಾಗಿ ದೇವರು ಆರಿಸ್ಕೊಂಡಿರು ಮೋಶೆನ. ಆದ್ರೆ ಅವ್ರ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಏನ್ ಮಾಡಿದ್ರು, ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಕೊರಹ ಸಂತತಿಯವರು ಮೋಶೆಗೆ ವಿರುದ್ಧವಾಗಿ ನಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಮೋಶೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, 30ನೇ ವಾಕ್ಯ ಓದೋಣ. 30ನೇ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ, ಅಲ್ಲಿ ಬದಲಿಗೆ ಸರ್ವೇಶ್ವರ ಇವರಿಗಾಗಿ ಆಶ್ಚರ್ಯಕರವಾದ ಶಿಕ್ಷೆಯನ್ನು ಕಲ್ಪಿಸಿ ಭೂಮಿ ಬಾಯಿ ತೆರೆದು ಇವರನ್ನು ಹಾಗೂ ಇವರಿಗಿರುವ ಸರ್ವಸ್ವವನ್ನು ನುಂಗಿಬಿಟ್ಟರೆ, ಇವರೆಲ್ಲರೂ ಸಜೀವಿಗಳಾಗಿ ಪಾತಾಳಕ್ಕೆ ಹೋಗಿಬಿಟ್ಟರೆ, ಇವರು ಸರ್ವೇಶ್ವರನನ್ನ ಉಲ್ಲಂಘಿಸಿದರೆಂದು ನೀವು ತಿಳಿದುಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಅಲ್ಲಿರುವ ಜನರಿಗೆ ಹೇಳ್ತಾರೆ, ಇವರು ಸರ್ವೇಶ್ವರ ಸ್ವಾಮಿಗೆ ವಿರುದ್ಧವಾಗಿ ಹೋದ ಕಾರಣ ಭೂಮಿ ಬಾಯಿ ತೆರೆದು ಇವರ ಸರ್ವಸ್ವವನ್ನ ನುಂಗಿಬಿಟ್ರೆ ಅದೊಂದು ಸೂಚನೆಯನ್ನ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ 31ನೇ ವಾಕ್ಯ, ಮೋಶೆ ಈ ಮಾತುಗಳನ್ನು ಹೇಳಿ ಮುಗಿಸಿದ ಕೂಡಲೇ ಈ ಜನರ ಕೆಳಗಿದ್ದ ನೆಲವು ಸೀಳಿತು, ಭೂಮಿ ಬಾಯಿ ತೆರೆದು ಅವರನ್ನು, ಅವರ ಮನೆಯವರನ್ನು, ಕೊರಹನಿಗೆ ಸೇರಿದ ವ್ಯಕ್ತಿಗಳೆಲ್ಲರನ್ನು, ಸರ್ವಸ್ವವನ್ನು ನುಂಗಿ ಬಿಟ್ಟಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸರ್ವೇಶ್ವರ ಸ್ವಾಮಿಗೆ ವಿರುದ್ಧವಾಗಿ, ಅವರ ವಾಕ್ಯಕ್ಕೆ ವಿರುದ್ಧವಾಗಿ, ಅವರ ಈ ಜೀವವುಳ್ಳ ವಾಕ್ಯಗಳಿಗೆ ವಿರುದ್ಧವಾಗಿ ಯಾರು ಬೋಧಿಸುವಂತಿಲ್ಲ, ಯಾರು ಅದನ್ನ ಅಡ್ಡಿಪಡಿಸುವಂತಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಈ ಲೋಕದಲ್ಲಿ ನಿಮಗೆ ಯಾರೇ ಬೋಧನೆಗಳನ್ನ ಕೊಟ್ಟರು, ಎಲ್ಲ ಬೋಧನೆಗಳನ್ನ ಆಲಿಸ್ರಿ, ಅದನ್ನ ಧ್ಯಾನಿಸ್ರಿ. ಆ ಒಂದು ಪ್ರಬೋಧನೆಗಳು ಏನೇನು ಕೊಟ್ಟಿದಾರೋ ಅದೆಲ್ಲವೂ ನಿಮಗೆ ಬೈಬಲ್ ಅಲ್ಲಿ ಪ್ರಭು ಯೇಸು ಕ್ರಿಸ್ತರು ತಿಳಿಸಿದಾರಾ ಎಂಬುದನ್ನ ಮೊದಲು ಧ್ಯಾನಿಸ್ರಿ. ಸುಳ್ಳು ಬೋಧನೆಗಳನ್ನ ನೀವೇನ್ ಮಾಡಬೇಡಿ, ಗಣನೆಗೆ ತೆಗೆದುಕೊಳ್ಳಬೇಡಿ. ಅದರಲ್ಲಿ ಸತ್ಯವಿದ್ದರೆ ಅದನ್ನ ಅಂಗೀಕಾರ ಮಾಡಿಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಅದನ್ನ ಅಲ್ಲಿಗೆ ಬಿಟ್ಟು ಬಿಡಿ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ವಾಕ್ಯ ಇಲ್ಲದೆ ನಾನು ಯಾವುದೇ ಸುಳ್ಳು ವಿಷಯಗಳನ್ನು ನಾನು ತಿಳಿಸಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ ದೇವರಿಗೆ ನಾನು ಕೂಡ ಲೆಕ್ಕ ಕೊಡ್ಲೇಬೇಕು. ಅದಲ್ಲದೆ ನಾನು ಹಾಗೆ ಏನು ಬೋಧಿಸ್ತಲ್ಲ, ನಾನು ಕೂಡ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡು
ಧರ್ಮಸಭೆಯಲ್ಲಿ ನಾನು ಕೂಡ 1 ವರ್ಷ ಥಿಯಾಲಜಿ ಮಾಡಿ ಅದೆಲ್ಲ ಮುಗಿಸಿ ಆದ್ಮೇಲೆ ನಾನು ಕೊಡ್ತಾ ಇರೋದು. ಬಟ್ ಆದ್ರೆ ನಾವು ಏನಕ್ಕೆ ಹೆಚ್ಚು ಮಹತ್ವ ಕೊಡ್ತೀವಿ ನಾವು ಅಂತ ಹೇಳಿದ್ರೆ, ಸುಳ್ಳು ಯಾರೋ ಒಬ್ರು ರಿಪ್ಲೈ ಮಾಡ್ತಾರೆ, ರಿಪ್ಲೈ ಮಾಡಿದ ತಕ್ಷಣ ನಾವೇನ್ ಮಾಡ್ತೀವಿ, ಹೆದರ್ತೀವಿ. ಪ್ರೈಸ್ ದಿ ಲಾರ್ಡ್. 30 ನಿಮಿಷಗಳು ಇರ್ತವೆ ಅಥವಾ 40 ನಿಮಿಷ ಸಂದೇಶ ಇರುತ್ತೆ. ಆ ಸಂದೇಶಗಳನ್ನ ಆಲಿಸ್ರಿ. ಅವರು ನಿಮ್ಮನ್ನ ಡೈವರ್ಷನ್ಸ್ ಮಾಡೋದಕ್ಕೋಸ್ಕರ ಕೆಲವು ಬಾರಿ ಕೆಟ್ಟ ಹೆಸರು ತರ್ಲಿಕ್ಕಿರ್ಬೋದು. ಈಗ ಪೇಟಿಎಂ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ದುಡ್ಡಿಗಾಗಿನೂ ಇರಬಹುದು, ಇಲ್ಲ ಅಂತಲ್ಲ. ಆದರೆ ಅವರು ಮಾಡುವಂತ ಒಂದೊಂದು ಕಾರ್ಯಗಳಿಗೂ ದೇವರು ಏನ್ ಮಾಡ್ತಾರೆ, ದೇವರು ನೋಡ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಅದೇ ಹೇಳ್ತಾರದಿಲ್ಲಿ, ಅವರು ಮೊದಲು ತೀವ್ರ ಯಾತನೆಯನ್ನ ಅನುಭವಿಸ್ತಾರೆ. ಯಾರು? ಪ್ರಭು ಬರ್ಬೇಕಾದ್ರೆ ಈ ಸ್ಥಳದಲ್ಲಿ ನಾವೇನ್ ಮಾಡ್ತೀವಿ, ಆಲಯದಲ್ಲಿ ಅವಮಾನ ಪಡಿಸ್ತೀವಿ. ಪ್ರೈಸ್ ದಿ ಲಾರ್ಡ್. ದೇವಾಲಯದಲ್ಲಿ ಅವಮಾನ ಪಡಿಸ್ತೀವಿ. ಹೇಗೆ ಅಂತ ಹೇಳಿದ್ರೆ, ಅತಿ ಪರಿಶುದ್ಧವಾದದಲ್ಲಿರುವಂತಹ ಜನರು ಕೂಡ ಅವಮಾನ ಪಡಿಸ್ತಾರೆ. ಅತಿ ಪರಿಶುದ್ಧವಾದ ಸ್ಥಳದಲ್ಲಿರುವಂತಹ ಯಾಜಕರು, ಪರಿಶುದ್ಧವಾದ ಸ್ಥಳದಲ್ಲಿರುವಂತಹ ಜನರು ಕೂಡ ಪ್ರಭುವನ್ನ ತಿರಸ್ಕಾರ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಲ್ಲದೆ ದೀಕ್ಷಾಸ್ಥಾನ ತೆಗೆದುಕೊಂಡಂತ ಎಷ್ಟೋ ವ್ಯಕ್ತಿಗಳನ್ನ ನಾವು ನೋಡ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ, ಕೆಲವು ದಿನಗಳು ಮಾತ್ರ ಆ ದೀಕ್ಷಾಸ್ಥಾನ ತೆಗೆದುಕೊಂಡಂತ ಕೆಲವು ದಿನಗಳು ಮಾತ್ರ ಅವರು ಭಯಭಕ್ತಿಯಿಂದ ಇರ್ತಾರೆ. ಅದಾದ್ಮೇಲೆ ಮತ್ತೆ ಅವರು ಹಳೆಯ ಲೋಕಕ್ಕೆ ಹೋಗ್ತಾರೆ, ಹಳೆಯ ಜೀವನಕ್ಕೆ ಹೋಗಿ ಬಿಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಸೃಷ್ಟಿಯಾಗ್ತಾರೆ. ಬೇರೆಯವರನ್ನ ಟೀಕೆ ಮಾಡೋದು, ಬೇರೆಯವರನ್ನ ಅವಮಾನ ಪಡಿಸೋದು, ಬೇರೆಯವರನ್ನ ಹಿಂಸಿಸೋದು, ಹೇಗಾದ್ರೂ ಮಾಡಿ ಈ ಬೋಧನೆಗಳನ್ನ ಅವ್ರು ನಿಲ್ಲಿಸ್ಬೇಕು ಅಷ್ಟೇ. ಒಂದ್ ಸ್ವಲ್ಪ ಯೋಚನೆ ಮಾಡಿ. 33 ನಿಮಿಷಗಳು ಅಥವಾ 35 ನಿಮಿಷಗಳ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದನ್ನು ಸಂಪೂರ್ಣವಾಗಿ ಕೇಳಿಸಿಕೊಂಡು ನಂತರ ಏನಾದ್ರೂ ರಿಪ್ಲೈ ಮಾಡಿದ್ರೆ ಓಕೆ. 6 ನಿಮಿಷ ಅಥವಾ 7 ನಿಮಿಷದಲ್ಲಿ ಅವರು ಒಂದಲ್ಲ ಎರಡಲ್ಲ 33 ಚಿತ್ರಗಳನ್ನ ಅವರು ರಿಪ್ಲೈ ಮಾಡ್ತಾರೆ. ಈ ರೀತಿಯಾಗಿ ಮಾರ್ಪಡ್ತಾರೆ. ಕೊರಹ ಸಂತತಿಯಾಗಿ ಅವರು ಮಾರ್ಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಅಲ್ಲಿ ಇನ್ನೊಂದು ವಾಕ್ಯ ಇದೆ, ಸಂಖ್ಯಾಕಾಂಡ 16ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಕೊರಹ ಸಂತತಿಯವರು ಹಾಗೂ ಕೊರಹನನ್ನು ಹಿಂಬಾಲಿಸಿದವರು, ಅಂದ್ರೆ ಸರ್ವೇಶ್ವರ ಸ್ವಾಮಿಯ ವಾಕ್ಯಕ್ಕೆ ವಿರುದ್ಧವಾಗಿ ಹೋದಂತ ಎಲ್ಲರನ್ನು ಭೂಮಿ ಬಾಯಿ ತೆರೆದು ಕಬಳಿಸಿ ಬಿಡ್ತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಹೇಳೋದು, 1 ಥೆಸಲೋನಿಯರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಬರೀತಾರೆ. ಥೆಸಲೋನಿಯರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರ ಮುಖಾಂತರ ಪವಿತ್ರಾತ್ಮರು ಬರೆದಿಟ್ಟಿದ್ದಾರೆ. ಏನಂತ? 5ನೇ ಅಧ್ಯಾಯ ವಾಕ್ಯ 20 ಹಾಗೂ 22, 23 ಈ 3 ವಾಕ್ಯಗಳನ್ನು ಗಮನಿಸ್ರಿ. ಪ್ರವಾದನೆಗಳನ್ನ ಅಲ್ಲಗಳೆಯದಿರಿ, ಅವುಗಳೆಲ್ಲ ಪರಿಶೋಧಿಸಿ ಒಳ್ಳೆಯದನ್ನು ಅಂಗೀಕರಿಸಿರಿ, ಕೆಟ್ಟದ್ದನ್ನೆಲ್ಲ ಬಿಟ್ಟು ಬಿಡಿ. ಈಗ ನಾನು ಏನಾದ್ರು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನಾನು ತಿಳಿಸಿಕೊಡ್ತಾ ಇರೋದು ಏನಾದ್ರು ವಾಕ್ಯಕ್ಕೆ ವಿರುದ್ಧವಾಗಿದ್ರೆ ಅದನ್ನ ಬಿಟ್ಟು ಬಿಡಿ. ಪ್ರೈಸ್ ದಿ ಲಾರ್ಡ್. ವಾಕ್ಯಕ್ಕೆ ವಿರುದ್ಧವಾಗಿದ್ರೆ, ಆದ್ರೆ ವಾಕ್ಯ ಹೇಳುತ್ತೆ. ಸಂತ ಲೂಕರು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ ವಾಕ್ಯ 25ರಲ್ಲಿ ಪ್ರಭುವಿನ 2ನೇ ಬರುವಿಕೆ ಮುಂಚಿತವಾಗಿ ಅವರು ತಿರಸ್ಕೃತರಾಗ್ತಾರೆ. ಬಹು ಯಾತನೆಯನ್ನು ಅನುಭವಿಸ್ಬೇಕಾಗುತ್ತಂತ ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರೋಣ. ಏಕೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನನ್ನ ಆಲಯದ ವಿಷಯದಲ್ಲಿ ಭಯಭಕ್ತಿ ಉಳ್ಳವನಾಗಿರು. ಅತಿ ಹೆಚ್ಚು ಪಾಪದ ಪ್ರಚೋದನೆಗಳು ನಡೆಯೋದು ಈ ಸ್ಥಳದಲ್ಲಿ. ಅತಿ ಹೆಚ್ಚು ಪಾಪದ ಪ್ರಚೋದನೆಗಳು ನಡೀತಾ ಇರೋದು ಈ ಸ್ಥಳದಲ್ಲಿ. ಪರಿಶುದ್ಧವಾದ ಸ್ಥಳ ಹಾಗೂ ಅತಿ ಪರಿಶುದ್ಧವಾದ ಸ್ಥಳ. ಪ್ರೈಸ್ ದಿ ಲಾರ್ಡ್. ಅತಿ ಪರಿಶುದ್ಧವಾದ ಸ್ಥಳ. ಸಭೆಗಳು ಎಲ್ಲೆಲ್ಲಿ ಸೇರ್ತಾ ಇದೆಯೋ ಎಲ್ಲ ಕಡೆ ಏನಾಗ್ತದೆ, ಪಾಪದ ಪ್ರಚೋದನೆಗಳು ಹೆಚ್ಚಲ್ಪಡ್ತಾ ಇದೆ. ಸತ್ಯವಾಕ್ಯಕ್ಕೆ ಅನೇಕ ಬೋಧಕರಿಗೆ ಸತ್ಯವಾಕ್ಯಕ್ಕೆ ವಿರುದ್ಧವಾಗಿ ಏನ್ ಮಾಡ್ತಾರೆ? ಪ್ರೈಸ್ ದಿ ಲಾರ್ಡ್. ಜನರು ದಂಗೆ ಹೇಳ್ತಾರೆ, ಕೇಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನೋಡಿ, ಅದೇ ರೀತಿ ಹೇಗೆ ಅಂತ ಹೇಳಿದ್ರೆ, ಯೋಹಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 60ನೇ ವಾಕ್ಯವನ್ನು ನೋಡೋಣ. ಸಂತ ಯೋಹಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 60. ಗಾಸ್ಪಲ್ ಜಾನ್ ಚಾಪ್ಟರ್ 6 ವರ್ಸಸ್ 60. ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಹಲವರು ಇವು ಕಟುವಾದ ಮಾತುಗಳು, ಇವನ್ನು ಯಾರು ತಾನೇ ಕೇಳಿಯಾರು ಎಂದು ಮಾತನಾಡಿಕೊಂಡರು. ಪ್ರೈಸ್ ದಿ ಲಾರ್ಡ್.
ಪ್ರಭು ಯೇಸು ಕ್ರಿಸ್ತರ ಬೋಧನೆ ಯಾವಾಗ್ಲೂ ಕಟ್ಟುವಾಗಿರುತ್ತೆ. ಯಾಕಂದ್ರೆ 1 ಕೊರಿಂಥಿ 4:20 ನಾವು ಓದ್ತೀವಿ, 4ನೇ ಅಧ್ಯಾಯ, 1 ಕೊರಿಂಥಿ 4ನೇ ಅಧ್ಯಾಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 1 ಕೊರಿಂಥಿ 4ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ದೇವರ ಸಾಮ್ರಾಜ್ಯ ಮರಳು ಮಾತಲ್ಲ. ದೇವರ ಸಾಮ್ರಾಜ್ಯ ಪ್ರವೇಶ ಮಾಡೋದು ಮರಳು ಮಾತಲ್ಲ. ಪ್ರೈಸ್ ದಿ ಲಾರ್ಡ್. ಏನೋ 4 ಮೆಸೇಜ್ ಕಳಿಸ್ದೋ, 4 ಜನಕ್ಕೆ ಅವಮಾನ ಪಡಿಸ್ದೋ, ಅಥವಾ ಅದು ಮಾಡ್ದೋ ಇದು ಮಾಡ್ದೋ, ನಾನು ಹೋಗಿ ಶುಭ ಸಂದೇಶ ಬೋಧನೆ ಮಾಡಿದೆ, ಗೀತೆಗಳನ್ನ ಹಾಡಿದೆ, ಅದು ಮಾಡಿದೆ ಇದು ಮಾಡಿದೆ ಅಂತ, ಅದು ಮರಳು ಮಾತಲ್ಲ. ಅದು ದೇವರ ರಾಜ್ಯ. ಅಷ್ಟು ಮಾಡೋದ್ರಿಂದ ದೇವರ ರಾಜ್ಯ ಸೇರ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ಸಾಮ್ರಾಜ್ಯ ಮರಳು ಮಾತಲ್ಲ. ನಾವು ಅನ್ಕೊಂಡ ಹಾಗೆ ಜೀವಿಸಿದ್ರೆ ನಾವು ದೇವರ ರಾಜ್ಯ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಭು ಯೇಸು ಕ್ರಿಸ್ತರು ಏನು ಹೇಳಿದಾರೋ ಅದರಂತೆ ನಾವು ಜೀವಿಸಿದರೆ ಮಾತ್ರ ದೇವರ ರಾಜ್ಯ ಸೇರ್ಲಿಕ್ಕೆ ಸಾಧ್ಯ. ಇಲ್ಲಿ 6ನೇ ಅಧ್ಯಾಯ ಯೋಹಾನ 6:60 ಹೇಳ್ತಾರೆ, ಇವೆಲ್ಲ ಕಟುವಾದ ಮಾತುಗಳು, ಇವೆಲ್ಲ ಕಟುವಾದ ಮಾತುಗಳು. ಅದೇ ಅಧ್ಯಾಯ 66ನೇ ವಾಕ್ಯ ನೋಡಿ, 66ನೇ ವಾಕ್ಯ, ಯೇಸು ಸ್ವಾಮಿಯ ಹಿಂಬಾಲಕರಲ್ಲಿ ಹಲವರು ಅವರ ಸಹವಾಸವನ್ನು ಬಿಟ್ಟು ಬಿಟ್ಟರು, ಹೋದವರು ಹಿಂತಿರುಗಿ ಬರಲೇ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕಟುವಾದ ಮಾತುಗಳನ್ನ ಕೇಳಿಸ್ಕೊಳ್ಳಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ. ಕಟುವಾದ ಮಾತುಗಳು. ಈಗ ಆಲಯದಲ್ಲಿ ನಾವು ಪರಿಶುದ್ಧವಾದ ಸ್ಥಳ, ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ನಾನು ಕಳೆದ ಕ್ಲಾಸಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟೆ, ಏನು ಅರ್ಧ ಬರ್ಧ ಬಟ್ಟೆಗಳನ್ನ ಹಾಕೊಂಡು ಹೋಗೋದು, ಮತ್ತೆ ಗಂಡಸರು ಯಾವ ರೀತಿ ಇರಬೇಕು, ಹೆಂಗಸರು ಯಾವ ರೀತಿ ಇರಬೇಕು ಅನ್ನೋದನ್ನ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿರುವುದನ್ನ ನಾನು ತಿಳಿಸ್ಕೊಟ್ಟಿದ್ದೆ. ಪ್ರೈಸ್ ದಿ ಲಾರ್ಡ್. ಇಲ್ಲ ಪರವಾಗಿಲ್ಲ ಬಿಡಿ, ಏನ್ ತೊಂದರೆ ಏನಿಲ್ಲ. 1 ತಿಮೋತಿ 2ನೇ ಅಧ್ಯಾಯ ವಾಕ್ಯ 8, 9, 10 ಈ 3 ವಾಕ್ಯಗಳನ್ನು ನಾನು ಅಲ್ಲಿ ವಿವರಿಸಿ ನಾನು ತಿಳಿಸ್ಕೊಟ್ಟಿದ್ದೆ. ಆದ್ರೆ ಆ ಕೇಳಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಆಗ ಏನ್ ಮಾಡೋದು? ಸೇವ್ ಮಾಡಿ ಇಟ್ಟುಕೊಂಡಿರುವ ಆ 25-30 ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡೋದು, ರಿಪ್ಲೈ ಮಾಡೋದು. ಪ್ರೈಸ್ ದಿ ಲಾರ್ಡ್. ರಿಪ್ಲೈ ಮಾಡೋದು. ಇವಾಗ ನಾವು ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಾ ಇದಾರೋ ಸತ್ಯ ಹೇಳ್ತಾ ಇದಾರೋ ಎಂಬುದು ನಾವು ಕೇಳಿಸಿಕೊಂಡಾಗ ನಮಗೆ ಅದು ಅರಿವಾಗುತ್ತೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಪ್ರಭು ಯೇಸು ಕ್ರಿಸ್ತರ ನುಡಿಗಳು ಕಟುವಾಗಿತ್ತು. ಏನು ಕಟುವಾಗಿತ್ತು, ಯಾವ ರೀತಿ ಅಂತ ಹೇಳಿದ್ರೆ, ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಾಕ್ಯ 28ರಲ್ಲಿ ನಾವು ನೋಡ್ತೀವಿ, ಪ್ರಭು ಯೇಸುವಿನ 2ನೇ ಬರುವಿಕೆ ಇದೆಯಲ್ಲ, ಅದು ಪಾಪ ಕ್ಷಮೆ ಕೊಡುವುದಕ್ಕಾಗಿ ಅಲ್ಲ. ಯಾರು ಪ್ರಭುವನ್ನ ಆಶ್ರಯಿಸಿಕೊಂಡಿದ್ದಾರೋ, ಯಾರು ಪ್ರಭುವಿಗಾಗಿ ಕಾದು ಕುಳಿತಿದ್ದಾರೋ, ಪ್ರಭುವನ್ನೇ ನಂಬಿಕೊಂಡು ಯಾರಿದ್ದಾರೋ ಅವರಿಗೆ ಜೀವೋದ್ಧಾರ ನೀಡುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ನೋಡಿ ಎಷ್ಟು ಕಟುವಾಗಿದೆ, ನೋಡಿ ಈ ವಾಕ್ಯ ಎಷ್ಟು ಕಟುವಾಗಿದೆ. ಪ್ರೈಸ್ ದಿ ಲಾರ್ಡ್. ಆದ್ರೆ ಇದನ್ನ ನಾವು ಅಂಗೀಕಾರ ಮಾಡ್ಕೊಳಕ್ಕಾಗುತ್ತಾ? ಆಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಕೆಲವು ಬೋಧಕರು, ಕೆಲವು ಅವರು ಇವರು ಪಾಸ್ಟರ್ಸ್ಗಳು, ಇವ್ರನ್ನ ನಂಬಿ ನಾವು ಜೀವಿಸ್ತಾ ಹೋಗ್ತೀವಿ. ಪ್ರೈಸ್ ದಿ ಲಾರ್ಡ್. ಲೋಕದ ವ್ಯಕ್ತಿಗಳು, ಯಾವುದೇ ವ್ಯಕ್ತಿಗಳಿಂದ ನಾವು ದೇವರ ರಾಜ್ಯ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರ್ಬೇಕು. ದೇವರ ವಾಕ್ಯಗಳನ್ನು ನಾವು ತಿರಸ್ಕಾರ ಮಾಡಬಾರದು. ತಿರಸ್ಕಾರ ಮಾಡಿದ್ದೇ ಆದ್ರೆ ನಾವು ಅವರನ್ನ, ಅಂದ್ರೆ ಪ್ರಭುವನ್ನ ತಿರಸ್ಕಾರ ಮಾಡಿದ ಹಾಗೆ. ಬಹಳ ಎಚ್ಚರಿಕೆಯಾಗಿರ್ಬೇಕು. ದೇವರು ನೀಡಿರುವ ಕೆಲವು ಸ್ವಲ್ಪ ಸಮಯ ನಾವು ಬಹಳ ಎಚ್ಚರಿಕೆಯಾಗಿರ್ಬೇಕು. ನಾವು ಪವಿತ್ರಾತ್ಮ ಭರಿತರಾಗಿ ನಾವು ಏನ್ ಮಾಡ್ಬೇಕು? ವಾಕ್ಯಗಳನ್ನ ಧ್ಯಾನಿಸ್ಬೇಕು. ಪವಿತ್ರಾತ್ಮ ಭರಿತರಾಗಿ ನಾವೇನ್ ಮಾಡ್ಬೇಕು? ಸ್ತುತಿಸ್ಬೇಕು. ಪವಿತ್ರಾತ್ಮ ಭರಿತರಾಗಿ ನಾವು ದೇವರನ್ನ ಆರಾಧಿಸ್ಬೇಕು, ದೇವರನ್ನ ನಾವು ಮಹಿಮೆ ಪಡಿಸ್ಬೇಕು. ಲೋಕದ ವ್ಯಕ್ತಿಗಳನ್ನ ಮೆಚ್ಚಿಸುವುದಕ್ಕಾಗಿ ಅಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಬಹಳ ಎಚ್ಚರಿಕೆಯ ಜೀವನವನ್ನು ನಾವು ಜೀವಿಸಬೇಕು. ಅದಲ್ಲದೆ ಈ ತರ ಫೇಸ್ಬುಕ್ ಅಲ್ಲಿ ಕೆಲವು ಸಂದೇಶಗಳು ಬಂದಾಗ ಅದಕ್ಕೆ ರಿಪ್ಲೈ ಕೊಡುವುದನ್ನು ನಾವು ಗಮನಿಸಬೇಕು. ಅಂತ ವ್ಯಕ್ತಿಗಳಿಗಾಗಿ ನೀವು ಪ್ರಾರ್ಥಿಸ್ರಿ. ಯಾಕೆಂದ್ರೆ ಅನೇಕ ಆತ್ಮಗಳನ್ನು ನಾಶ ಮಾಡುವವರು, ಅನೇಕ ಆತ್ಮಗಳನ್ನು ಅವರು ನಾಶ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹೊಲಸು ಮಾತುಗಳು, ಕೆಟ್ಟ ಏನು ಡೈವರ್ಷನ್ಸ್ಗಳು, ಅವರು ಮಾರ್ಗನೇ ಚೇಂಜ್ ಮಾಡಿ ಹಾಕ್ತಾರೆ. ಪ್ರೈಸ್ ದಿ ಲಾರ್ಡ್. ಕೊರಹ ಸಂತತಿಯವರು ಅವರಿಗಾಗಿ ದೇವರು ಒಂದು ತಕ್ಕ ದಿನವನ್ನ ಇಟ್ಟಿದ್ದಾರೆ.
ತಕ್ಕ ದಿನವನ್ನ ಇಟ್ಟಿದ್ದಾರೆ. ಬಹಳ ಎಚ್ಚರಿಕೆಯ ದಿನಗಳು ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾವಾಗ ಯಾವ ವ್ಯಕ್ತಿ ಮರಣ ಹೊಂದುತ್ತಾ ಇದಾರೋ ಗೊತ್ತಿಲ್ಲ, ನಾವು ಯಾವಾಗ ಮರಣ ಹೊಂದುತ್ತೀವಿ ಗೊತ್ತಿಲ್ಲ. ಬಟ್ ಹೊಂದುವುದಕ್ಕಿಂತ ಮುಂಚಿತವಾಗಿ ನಾವು ದೇವರ ರಾಜ್ಯದ ಬಗ್ಗೆ ತಿಳ್ಕೊಳ್ಬೇಕು. ದೇವರ ರಾಜ್ಯದ ಬಗ್ಗೆ ನಾವು ತಿಳ್ಕೊಂಡು ಸತ್ಯದ ಮಾರ್ಗದಲ್ಲಿ ಜೀವಿಸಿದಾಗ ಮಾತ್ರ, ಪ್ರಭುವನ್ನು ನಂಬಿ ಜೀವಿಸಿದ್ರೆ ಮಾತ್ರ. ಎಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಾಕ್ಯ 27 ಹಾಗೂ 28 ಎರಡು ಬರೆದಿಟ್ಕೊಳ್ಳಿ. ಯಾವ್ದಾರ ಒಂದು ಗೋಡೆ ಮೇಲೆ ಬರೆದಿಟ್ಕೊಳ್ಳಿ. ನಿಮ್ಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಯಾವುದೋ ಒಂದು ಗೋಡೆ ಮೇಲೆ ಬರೆದಿಟ್ಕೊಳ್ಳಿ. ಪ್ರತಿದಿನ ನೀವು ಅದನ್ನು ನೋಡ್ಬೇಕು. ಪ್ರತಿದಿನ ಆ ವಾಕ್ಯಗಳನ್ನು ನೀವು ನೋಡ್ಬೇಕು. ಒಬ್ಬ ಮನುಷ್ಯ ಸಾಯುವುದು ಒಂದೇ ಬಾರಿ, ಅವನು ನ್ಯಾಯ ತೀರ್ಪಿಗೆ ಗುರಿಯಾಗಬೇಕು. ನಂತರ ಪ್ರಭು 2ನೇ ಬಾರಿ ಬರ್ತಾ ಇರೋದು ಅವರು ಪಾಪ ಕ್ಷಮೆ ನೀಡುವುದಕ್ಕಾಗಿ ಅಲ್ಲ, ಬದಲಾಗಿ ನ್ಯಾಯ ತೀರ್ಪು ನೀಡುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಈ ನಮ್ಮ ಜೀವಿತದಲ್ಲಿ ನಾವು ಎಷ್ಟು ಅಪರಾಧಗಳನ್ನ ಮಾಡಿದೀವೋ ಅದೆಲ್ಲ ಲೆಕ್ಕ ದೇವರ ಬಳಿ ಇದೆ. ಎಷ್ಟು ಜೊಳ್ಳು ಮಾತುಗಳನ್ನ ಆಡಿದೀವೋ ಅದು ಕೂಡ ದೇವರ ಬಳಿಯಲ್ಲಿದೆ. ಒಂದು ತಪ್ಪು ಕೂಡ ಮೀರ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಏನು ಇವತ್ತು ಬಿತ್ತನೆ ಮಾಡಿದಿರೋ ಅದು ನ್ಯಾಯ ತೀರ್ಪಿನ ದಿನ ಕುಯ್ಯಲ್ಪಡುತ್ತೆ. ಇವತ್ತೇನು ಬಿತ್ತನೆ ಮಾಡಿದಿರೋ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ತುಂಬಾ ಜನ ಬೋಧಕರು ಇದೇ ರೀತಿನೇ, ಈ ರೀತಿ ರಾಂಗ್ ತಪ್ಪು ಅವ್ರನ್ನೆಲ್ಲ ಇನ್ಸಲ್ಟ್ ಮಾಡೋದು, ಅವ್ರ ಸೇವೆ ಮಾಡೋದಕ್ಕೆ ಬಿಡೋದಿಲ್ಲ, ಅವ್ರ ಕಾರ್ಯ ಮಾಡೋದಕ್ಕೆ ಬಿಡೋದಿಲ್ಲ. 23, 24 ರಿಪ್ಲೈಗಳು ಒಂದೇ ಕ್ಷಣದಲ್ಲಿ ಕೊಟ್ಟಿದ್ದಾರೆ. 23, 24. ಅದರಲ್ಲಿ ಪೇಟಿಎಂ ಚಿತ್ರ ಬೇರೆ. ಪೇಟಿಎಂ ಚಿತ್ರ ಅಂದ್ರೆ ಏನು? ಹೇಗಾದ್ರೂ ಮಾಡಿ ಸ್ವಲ್ಪ ಹಣ ಕಳಿಸಿ, ಇಲ್ಲ ನಾನು ಮತ್ತೆ ಇದೇ ರೀತಿ ನಾನು ಟಾರ್ಚರ್ ಕೊಡ್ತೀನಿ ಅಂತ. ಆದ್ರೆ ಒಂದು ತಿಳ್ಕೊಳ್ಳಿ, ಸತ್ಯ ವಾಕ್ಯಗಳನ್ನು ಬೋಧಿಸುವಾಗ ನೀವು ಅದನ್ನ ತಡೆಗಟ್ಟಿದ್ದೆ ಆದ್ರೆ ದೇವರು ಸಂತತಿಗಳ ಮೇಲೆ ಕೈ ಇಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅನೇಕ ಬೋಧಕರು ಭಯ ಪಟ್ಕೊಂಡು ಅಯ್ಯೋ ನಮ್ಗೆ ಏನು ಈ ರೀತಿಯಾಗಿ ನಮ್ಮನ್ನ ಅವಮಾನ ಪಡಿಸ್ತಾರೆ, ಆ ರೀತಿ ಅವಮಾನ ಮಾಡಿ. ಎಸ್, ಎಲ್ಲಾ ಶಿಷ್ಯರನ್ನ ಅವಮಾನ ಪಡಿಸಿನೇ ಕೊಂದು ಹಾಕಿದ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ವಾಕ್ಯ ಇದೆ, ದೇವರೇ ನಮ್ಮ ಪರ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು? ದೇವರೇ ನಮ್ಮ ಪರ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು? ಈ ವಾಕ್ಯವನ್ನ, ಬೈಬಲನ್ನ ಪ್ರತಿದಿನ ಓದ್ರಿ, ಒಂದೊಂದು ವಾಕ್ಯಗಳನ್ನ ಧ್ಯಾನಿಸ್ರಿ, ಅರ್ಥೈಸಿಕೊಳ್ಳ್ರಿ. ನ್ಯಾಯ ತೀರ್ಪಿಗೆ ನಮ್ಮನ್ನೇ ನಾವು ಸಿದ್ಧತೆ ಮಾಡಿಕೊಳ್ಬೇಕು. ಯಾಕಂತ ಹೇಳಿದ್ರೆ ನ್ಯಾಯ ತೀರ್ಪಿನ ದಿನ ಬೋಧಿಸುವವರು ಇರೋದಿಲ್ಲ, ಅಲ್ಲಿ ನಮಗೆ ಸಹಾಯ ಮಾಡಿ ನಮ್ಮ ದಾರಿ ತಪ್ಪಿಸುವವರು ಕೂಡ ಇರೋದಿಲ್ಲ. ನಾನು ಮತ್ತೆ ನನ್ನ ಯೇಸು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಮ್ಮ ಆಲೋಚನೆಗಳು ಒಳ್ಳೇದಾಗಿರ್ಲಿ, ನಾವು ಮಾಡುವ ಕೆಲಸ ಕಾರ್ಯಗಳು ಒಳ್ಳೇದಾಗಿರ್ಲಿ, ನಾವು ಆಲಯದಲ್ಲಿ, ಈ ಸ್ಥಳದಲ್ಲಿ, ಈ ಆಲಯದಲ್ಲಿ ನಾವು ಕೂಡ ಪರಿಶುದ್ಧತೆ ಜೀವನ ಜೀವಿಸಲಿಕ್ಕೆ ಪ್ರಯತ್ನಿಸೋಣ. ನಮ್ಮ ಜೀವಿತದಲ್ಲೂ ಕೂಡ ಪರಿಶುದ್ಧತೆ ಜೀವನ ಜೀವಿಸಲಿಕ್ಕೆ ಪ್ರಯತ್ನಿಸೋಣ. ಏಕೆ ಅಂತ ಹೇಳಿದ್ರೆ ಕಾಲ ಸನ್ನಿಹಿತವಾಗಿದೆ. ಪ್ರಭುವಿನ ಬರುವಿಕೆಯ ಎಲ್ಲ ಸೂಚನೆಗಳು ನಾವು ನೋಡ್ತಾ ಇದೀವಿ, ಒಂದೊಂದೇ ನೆರವೇರ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರೋಣ. ದೇವರ 2ನೇ ಬರುವಿಕೆಗೆ ನಮ್ಮನ್ನೇ ನಾವು ಸಿದ್ಧತೆ ಮಾಡಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಕಣ್ಣುಗಳನ್ನು ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಪರಿಶುದ್ಧವಾದ ಸಮಯದಲ್ಲಿ ನೀವು ನಮ್ಮೊಡನೆ ಮಾತನಾಡಿದ ಎಲ್ಲ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ನೀವು ನಮಗೆ ತಿಳಿಸಿಕೊಟ್ಟಂತ ಸತ್ಯದ ವಾಕ್ಯಗಳಿಗಾಗಿ ಸ್ತೋತ್ರ ಯೇಸುವೆ. ನಿಮ್ಮ ಜೀವವುಳ್ಳ ವಾಕ್ಯಗಳು ನಮ್ಮನ್ನು ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡುವಂತಹ ಅಪ್ಪ, ಒಂದೊಂದು ವಾಕ್ಯಗಳು ನಮ್ಮನ್ನು ಸಿದ್ಧತೆ ಮಾಡುತ್ತಿದೆ ಎಂಬುದಾಗಿ ನಾವು ನಂಬಿದ್ದೇವೆ ಸ್ವಾಮಿ. ಒಂದೊಂದು ವಾಕ್ಯಗಳು, ಆ ವಾಕ್ಯಗಳನ್ನು ಆಳವಾಗಿ ಅರ್ಥೈಸಿಕೊಂಡು ಧ್ಯಾನಿಸಿ ಆ ವಾಕ್ಯಗಳನ್ನು ನಮ್ಮ ಜೀವನದಲ್ಲಿ ಯೇಸುವೆ ಅಳವಡಿಸಿಕೊಳ್ಳಲು ಬೇಕಾದಂತಹ ಜ್ಞಾನವನ್ನ, ವಿವೇಕವನ್ನು ನಮಗೆ ದಯಪಾಲಿಸಿರಿ. ಪವಿತ್ರ ಆತ್ಮರಿಂದ ನಮ್ಮನ್ನು ತುಂಬಿಸಿರಿ. ಪವಿತ್ರಾತ್ಮದ ಜ್ಞಾನದಿಂದ, ಸತ್ಫಲಗಳಿಂದ ನಮ್ಮನ್ನು ತುಂಬಿಸಿರಿ. ಯೇಸುವೆ, ನಿಮ್ಮ ನಾಮ ಮಹಿಮೆಗೊಳ್ಳಲಿ. ಈ ಸಂದೇಶವನ್ನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿರಿ. ಅವರೊಂದಿಗೆ ಇನ್ನೂ ಹೆಚ್ಚಾಗಿ ಮಾತನಾಡು ಸ್ವಾಮಿ. ಅವರೊಡನೆ ನೀವು ವಾಕ್ಯದ ಮುಖಾಂತರ, ಅನೇಕ ಸಂದೇಶಗಳ ಮುಖಾಂತರ, ಅನೇಕ ವಿಚಾರಗಳ ಮುಖಾಂತರ, ಜ್ಞಾನದ ಮುಖಾಂತರ ನೀವು ಅವರೊಡನೆ ಮಾತನಾಡೋದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಿಮ್ಮ ನಾಮ ಮಹಿಮೆಗೊಳ್ಳಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ.